ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಸ್ವೀಟ್ ಚಟ್ನಿ ಅಥವಾ ಖರ್ಜೂರ ಹಾಗೂ ಹುಣಸೆಹಣ್ಣಿನ ಚಟ್ನಿ. ರೋಡ್ ಸೈಡ್ ಅಲ್ಲಿ ಸಿಗುವ ಎಲ್ಲಾ ಚಾಟ್ಗಳಲ್ಲಿ ಪ್ರಮುಖವಾದ ಇಂಗ್ರೀಡಿಯೆಂಟ್ ಇದು ಸ್ವೀಟ್ ಚಟ್ನಿ. ಸ್ವೀಟ್ ಚಟ್ನಿ ಹಾಗೂ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಥವಾ ಗ್ರೀನ್ ಚಟ್ನಿ, ಇವೆರಡು ಚಟ್ನಿಗಳು ಇಂಡಿಯನ್ ಚಾಟ್ಸ್ ಅಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತವೆ. ಗ್ರೀನ್ ಚಟ್ನಿ ಅನ್ನಕ್ ನಾನು ಆಗ್ಲೇ ಅಪ್ಲೋಡ್ ಮಾಡಿದೀನಿ. ಇವತ್ತು ಸ್ವೀಟ್ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳೋಣ. ತುಂಬಾ ಈಸಿ ರೆಸಿಪಿ. ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಂಡು ರೆಸಿಪಿ ಶುರು ಮಾಡೋಣ. ಅರ್ಧ ಕಪ್ ಖರ್ಜೂರ, ಅರ್ಧ ಕಪ್ ಹುಣಸೆ ಹಣ್ಣು, ಅರ್ಧ ಕಪ್ ಬೆಲ್ಲ, 1/4 ಟೀ ಸ್ಪೂನ್ ಒಣ ಶುಂಠಿ ಪುಡಿ, 1/4 ಟೀ ಸ್ಪೂನ್ ಹುರಿದ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಮೆಣಸಿನ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಅಥವಾ ಕಾಲಾ ನಮಕ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಹುಣಸೆ ಹಣ್ಣು, ಖರ್ಜೂರ ಹಾಗೂ ಬೆಲ್ಲ, ಇದ್ರ ಜೊತೆಗೆ 2 ಕಪ್ನಷ್ಟು ನೀರನ್ನ ಹಾಕ್ತೀನಿ. ಇದನ್ನ ನಾವು ಕುಕ್ಕರ್ ಅಲ್ಲಿಟ್ಟು ಸರಿಯಾಗಿ ಪೂರ್ತಿ ಕರಗಿ ಹೋಗೋವರೆಗೆ, ಅಂದ್ರೆ ಒಂದು 6 ರಿಂದ 7 ವಿಸಿಲ್ಗಳವರೆಗೆ ಇದನ್ನ ನಾವು ಪ್ರೆಷರ್ ಕುಕ್ ಮಾಡಬೇಕು. ನಿಮ್ಮ ಹತ್ರ ಚಿಕ್ಕ ಕುಕ್ಕರ್ ಇದ್ರೆ 2 ಲೀಟರ್ಸ್ ಅಥವಾ 3 ಲೀಟರ್ಸ್ ಕುಕ್ಕರ್ ಇದ್ರೆ ಡೈರೆಕ್ಟ್ ಆಗಿ ಇಡಬಹುದು, ಅಥವಾ ದೊಡ್ಡ ಕುಕ್ಕರ್ ಆದ್ರೆ ಪಾತ್ರೆಯಲ್ಲಿ ಇಡಬಹುದು, ಅಥವಾ ಹಾಗೇನೆ ಓಪನ್ ಪ್ಯಾನ್ ಅಲ್ಲಿ ಸಹಿತ ಬೇಯಿಸಬಹುದು. ಅದು ತುಂಬಾ ಟೈಮ್ ತಗೊಳತ್ತೆ ಮತ್ತೆ ಗ್ಯಾಸ್ ತುಂಬಾ ತಗೊಳತ್ತೆ. ಹಾಗಾಗಿ ಪ್ರೆಷರ್ ಕುಕ್ಕರ್ ಮಾಡೋದು ಒಳ್ಳೇದು. 6 ರಿಂದ 7 ವಿಸಲ್ ನೀವು ಇದನ್ನ ದೊಡ್ಡ ಉರಿಯಲ್ಲಿ ಹೈ ಫ್ಲೇಮ್ ನಲ್ಲಿ ಪ್ರೆಷರ್ ಕುಕ್ ಮಾಡಬೇಕು. ಈಗ ಕುಕ್ಕರ್ ಆರಿಲ್ಲ. ಈಗ ಈ ಮಿಶ್ರಣವನ್ನು ನಾವು ನೀರಿನ ಸಮೇತ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಇದನ್ನ ನೈಸ್ ಆಗಿ ನಾವು ಪೇಸ್ಟ್ ಮಾಡ್ಕೋಬೇಕು. ತುಂಬಾ ನೀರಿದೆ ಅನ್ಸಿದ್ರೆ ಮಿಕ್ಸಿ ಜಾರ್ಗಿಂತ ಸ್ವಲ್ಪ ಮೇಲ್ ಬಂತು ಅನ್ಸಿದ್ರೆ ಒಂದ್ ಸ್ವಲ್ಪ ನೀರನ್ನ ತೆಕ್ಕೊಳ್ಬಹುದು, ತೊಂದರೆ ಇಲ್ಲ. ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗತ್ತೋ ಅಷ್ಟು ನೀರನ್ನ ಇಟ್ಕೊಂಡು ಈ ಮಿಶ್ರಣವನ್ನ ನುಣ್ಣಗೆ ರುಬ್ಕೊಳ್ಬೇಕು. ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ಬೇಕು. ಈಗ ನಮ್ಮ ಪೇಸ್ಟ್ ತಯಾರಾಗಿದೆ. ನಾನು ರಿಸರ್ವ್ ಮಾಡಿಟ್ಕೊಂಡಿದ್ನಲ್ಲ, ತೆಗೆದಿಟ್ಕೊಂಡಿದ್ದ ನೀರನ್ನು ಸಹಿತ ಇದಕ್ಕೆ ಆಮೇಲೆ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ನಾವು ಒಂದು ಕೋಲ್ಯಾಂಡ್ರಲ್ಲಿ ಇದನ್ನ ಸೋಸ್ಬೇಕು. ಹುಣಸೆ ಹಣ್ಣಲ್ಲಿ ಬೀಜ ಅಥವಾ ಏನಾದ್ರೂ ಕಸ ಅಥವಾ ಏನಾದ್ರೂ ಇದಿದ್ರೆ ಇದರಲ್ಲಿ ಸೋಸೋದ್ರಿಂದ ಹೋಗುತ್ತೆ, ಸ್ಮೂತ್ ಚಟ್ನಿ ಸಿಗುತ್ತೆ ನಮಗೆ. ಇದನ್ನ ಈ ರೀತಿ ಸೋಸ್ಕೊಳ್ಬೇಕು. ಈಗ ನಾವು ಇದಕ್ಕೆ ಎಲ್ಲಾ ಮಸಾಲೆಗಳನ್ನು ಹಾಕೊಳ್ಳೋಣ. ಗರಂ ಮಸಾಲ, ಜೀರಿಗೆ ಪುಡಿ, ಶುಂಠಿ ಪುಡಿ, ಚಾಟ್ ಮಸಾಲ, ಮೆಣಸಿನ ಪುಡಿ, ಬ್ಲ್ಯಾಕ್ ಸಾಲ್ಟ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಆಗ್ಲೇ ಬ್ಲ್ಯಾಕ್ ಸಾಲ್ಟ್ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ಸಾಕಾಗತ್ತೆ.
ಟೇಸ್ಟ್ ನೋಡಿ ಹಾಕೊಳ್ಳಿ. ಇದನ್ನೆಲ್ಲ ಹಾಕಿ ಇದನ್ನ ಮಿಕ್ಸ್ ಮಾಡಿ ನಾವು 5 ರಿಂದ 7 ನಿಮಿಷ 6-7 ನಿಮಿಷ ತನಕ ಸಣ್ಣ ಉರಿಯಲ್ಲಿ ಇದನ್ನ ಕುದಿಸ್ಬೇಕು. ಈಗ 7 ನಿಮಿಷ ಆಗಿದೆ, ಕುದಿ ಬಂದು ಇದು 7 ನಿಮಿಷ ತನಕ ಬೆಲ್ಲ ಒಂದ್ ಸ್ವಲ್ಪ ಪಾಕ ಬಂದಿದೆ. ಈಗ ಇದನ್ನ ನಾವು ಸ್ವಿಚ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಸ್ವಲ್ಪನೂ ಬಿಸಿ ಇರಬಾರ್ದು. ಪೂರ್ತಿ ರೂಮ್ ಟೆಂಪರೇಚರಿಗೆ ಬಂದ ಮೇಲೆ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ನೀವು ಫ್ರಿಡ್ಜ್ ಅಲ್ಲಿ ಇದನ್ನ 20 ದಿನಗಳವರೆಗೆ ಇಟ್ಕೊಳ್ಬಹುದು. 15 ರಿಂದ 20 ದಿನಗಳವರೆಗೆ ಇಟ್ಕೊಳ್ಬಹುದು. ಯಾವುದೇ ಚಾಟ್ಸ್ ಅಥವಾ ನೀವೇನೇ ರೆಸಿಪಿ ಮಾಡೋದಿದ್ರು ನೀವು ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಬಹುದು. ಚಟ್ಪಟ ಖಟ್ಟ ಮೀಠ ಸ್ವೀಟ್ ಚಟ್ನಿ ರೆಡಿ ಆಗಿದೆ. ಯಾವುದೇ ಚಾಟ್ಸ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಅಥವಾ ರೆಡಿಮೇಡ್ ಸಮೋಸ ಅಥವಾ ಏನೇ ತಂದ್ರೂ ಅದ್ರ ಜೊತೆಗೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ಮಾಡುವ ಚಾಟ್ಗಳನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈ ರೆಸಿಪಿಯನ್ನ ಖಂಡಿತ ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.